ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಒಂದು ವೆರಿ ಗುಡ್ ನ್ಯೂಸ್ ಫ್ರಮ್ ದ KE ಏನಂತಂದರೆ, ನಿಮಗೆ ನಿಮ್ಮ ದುಡ್ಡು ವಾಪಸ್ ಬರ್ತಾ ಇದೆ. ನಾನು ಹೇಳ್ತಾ ಇರೋವಂಥ ವಿಷಯ ಏನಂತಂದರೆ, ಮಾಪಪ್ ರೌಂಡಿಗೋಸ್ಕರ 1 ಲಕ್ಷ ರೂಪಾಯಿ ಕಾಷನ್ ಡಿಪಾಸಿಟನ್ನು KE ಅವರು ನೀಟ್ ವಿದ್ಯಾರ್ಥಿಗಳಿಂದ ತೆಗೆದುಕೊಂಡಿದ್ದರು. ಆ 1 ಲಕ್ಷ ರೂಪಾಯಿ ತಗೊಂಡು 3 ತಿಂಗಳು ಆದರೂ ಕೂಡ ಒಂದೇ ಒಂದು ರೂಪಾಯಿಯನ್ನು ವಾಪಸ್ ಕೊಡದೆ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಟೆನ್ಷನನ್ನು ಕೊಟ್ಟಿದ್ದಂತಹ KE ನಿನ್ನೆಯಿಂದ ಈ ದುಡ್ಡನ್ನು ವಾಪಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನೀವು ಯಾವ ಬ್ಯಾಂಕ್ ಅಕೌಂಟಿನಿಂದ ಕ್ರೆಡಿಟ್ ಮಾಡಿರ್ತೀರೋ ಅದೇ ಬ್ಯಾಂಕ್ ಅಕೌಂಟಿಗೆ ವಾಪಸ್ ಬರ್ತಾ ಇದೆ. ನೀವೇನಾದರೂ ನಿಮ್ಮ ಫ್ರೆಂಡ್ ಅಕೌಂಟಿನಿಂದ, ನಿಮ್ಮ ರಿಲೇಟಿವ್ ಅಕೌಂಟಿನಿಂದ ಏನಾದರೂ ದುಡ್ಡನ್ನು ಹಾಕಿದರೆ ಅವರಿಗೆ ಇದು ಕ್ರೆಡಿಟ್ ಆಗಿರ್ತದೆ. ದಯವಿಟ್ಟು ಕೇಳ್ಕೊಳ್ಳಿ. ನಾನು ನಿಮಗೊಂದು ಸ್ಕ್ರೀನ್ಶಾಟನ್ನು ಕೂಡ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ, ಡಿಯರ್ ಕಸ್ಟಮರ್, 1 lakh rupees ಇಸ್ ಕ್ರೆಡಿಟೆಡ್ ಟು ಯುವರ್ ಬ್ಯಾಂಕ್ ಅಕೌಂಟ್ ಆನ್ ದಿಸ್ ಡೇಟ್. ನಿನ್ನೆ ರಿಲೀಸ್ ಆಗಿರುವಂಥದ್ದು. ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಬಂದಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ. ಇವತ್ತು ಬಂದಿಲ್ಲ ಅಂತಂದ್ರೂ ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಂಡೇ ಮಂಡೇ ಹಾಲಿಡೇ ಇದೆ. ಟ್ಯೂಸ್ಡೇ ವೆನ್ಸ್ಡೇ ಥರ್ಸ್ಡೇ ನಿಮ್ಮ ದುಡ್ಡು ವಾಪಸ್ ಬಂದೇ ಬರ್ತದೆ. ಬಟ್ ಇದಕ್ಕೆ ಯಾವುದೇ ರೀತಿ ರೀಫಂಡ್ ಲಿಂಕನ್ನು ಕೊಟ್ಟುಬಿಟ್ಟು ಅಕೌಂಟ್ ನಂಬರನ್ನು ಆ್ಯಡ್ ಮಾಡಿ ಅಂತ ಕೇಳ್ತಾ ಇಲ್ಲ. ಬಟ್ ಡೈರೆಕ್ಟಾಗಿ ನಿಮ್ಮ ಯಾವ ಅಕೌಂಟಿನಿಂದ ದುಡ್ಡು ಅವರಿಗೆ ಹೋಗಿದೆ ಅದೇ ಅಕೌಂಟಿಗೆ ವಾಪಸ್ ಕಳಿಸ್ತಾ ಇದ್ದಾರೆ. ಆದ್ದರಿಂದ ಯಾವ ಅಕೌಂಟಿಂದ ಹಾಕಿದ್ದೀರಿ ಅನ್ನೋದನ್ನು ಕರೆಕ್ಟಾಗಿ ಒಂದು ಸಾರಿ ನೋಡ್ಕೊಳ್ಳಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದುಡ್ಡು ಬಂದೇ ಬರ್ತದೆ. ಪೇಷನ್ಸಿಂದ ಇರಲಿ. ಇನ್ನೊಂದು ಇಷ್ಟು ದಿನ ಕಾದಿದ್ದೀವಂತೆ, ಇನ್ನೊಂದು 3-4 ವರ್ಕಿಂಗ್ ಡೇಸ್, ಬ್ಯಾಂಕ್ ವರ್ಕಿಂಗ್ ಡೇಸ್ಗೆ ವೇಟ್ ಮಾಡಿ ಡೆಫಿನೆಟ್ಲಿ ಬರ್ತದೆ. ಇದ್ರ ಬಗ್ಗೆ ಇವತ್ತು ಪೇಪರ್ನಲ್ಲೂ ಕೂಡ ರಮ್ಯಾ ಮೇಡಮ್ ಅವರು ಹೇಳಿದ್ದಿದೆ. ಇಲ್ಲಿ ನೋಡ್ಬೋದು, 2005 ಏಪ್ರಿಲ್ 2021 CET ನಿಗದಿ ಅಂತ ಇದೆ. ಇದ್ರ ಬಗ್ಗೆ ಆಲ್ರೆಡಿ ನಾನು ನಿನ್ನೆ ವಿಡಿಯೋವನ್ನು ಮಾಡಿದ್ದೀನಿ. ಈ ಒಂದು ಪ್ಯಾರಾ ನೋಡಿ, 2023ಯಲ್ಲಿ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ ಬಯಸಿ ನಂತರ ಸೀಟು ರದ್ದುಪಡಿಸಿಕೊಂಡಿರುವ ಅಥವಾ ಹೆಚ್ಚುವರಿ ಶುಲ್ಕ ಪಾವತಿಸಿರುವ ಅಭ್ಯರ್ಥಿಗಳಿಗೆ ಪ್ರಾಧಿಕಾರವು ಆ ಬಾಬ್ತಿನ ಮೊತ್ತವನ್ನು ಹಿಂತಿರುಗಿಸುತ್ತಿದೆ. ಓಕೆ, ಕೆಲವರ ಅರ್ಜಿಗಳಲ್ಲಿ ಬ್ಯಾಂಕ್ ವಿವರ ತಪ್ಪಾಗಿದ್ದು, ನೀವು ಹಾಕಿರೋದ್ರಲ್ಲಿ ಏನಾದರೂ ಬ್ಯಾಂಕ್ ವಿವರ ತಪ್ಪಾಗಿದ್ದರೆ ನಿಮಗೊಂದು ಲೀಸ್ಟನ್ನು KE ವೆಬ್ಸೈಟಲ್ಲಿ ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ನೀವು ಕರೆಕ್ಟಾದ ಅಕೌಂಟ್ ನಂಬರ್ನ KEಯಲ್ಲಿ ಒಂದು ಲಿಂಕನ್ನು ಕೊಡ್ತಾರೆ, ಅದರಲ್ಲಿ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ ಮೇಲೆ ನಿಮಗೆ ದುಡ್ಡು ವಾಪಸ್ ಬರ್ತದೆ. ಅದಕ್ಕೆ ಸ್ವಲ್ಪ ವೇಟ್ ಮಾಡಿ. ಬಂದಿಲ್ಲ ಅಂತಂದ್ರೂ ಬಂದೇ ಬರ್ತದೆ. ಹಾಗೇನಾದರೂ ಬಂದಿಲ್ಲ ಅಂದರೆ ನಿಮ್ಮ ಅಕೌಂಟ್ ನಂಬರು ಕೂಡ ತಪ್ಪಾಗಿರ್ಬೋದು. ಅದಕ್ಕೆ ಅವರೊಂದು ಲಿಂಕ್ ಕೊಡ್ತಾರೆ. ಆ ಲಿಂಕ್ ಕೊಟ್ಟ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅದರಲ್ಲಿ ನಿಮಗೆ ನಿಮ್ಮ ಒಂದು ಅಕೌಂಟ್ ನಂಬರ್ನ IFSC ಕೋಡನ್ನು ಕರೆಕ್ಟಾಗಿ ಹಾಕಬೇಕಾಗ್ತದೆ. ಇನ್ನು ಯಾರ್ಯಾರು ಎಕ್ಸ್ಟ್ರಾ ಫೀಸನ್ನು ಪೇ ಮಾಡಿದಿರಿ, ಇದು 1 ಲಕ್ಷ ರೂಪಾಯಿ ಬರ್ತಾ ಇದೆ. ಎಕ್ಸ್ಟ್ರಾ ಫೀಸನ್ನು ಯಾರು ಪೇ ಮಾಡಿದಿರಿ ಅವರಿಗೆ ಐ ಥಿಂಕ್ ಈಗ 1 ಲಕ್ಷ ರೂಪಾಯಿನ ಹಾಕಿದ ಮೇಲೆ ಆ ಪ್ರೊಸೀಜರ್ ಸ್ಟಾರ್ಟ್ ಆಗ್ಬೋದು, ಇವರು ಇಲ್ಲಿ ಹೇಳಿದ ಪ್ರಕಾರ. ಯಾಕಂದರೆ ನನಗೆ ನಿನ್ನೆಯಿಂದ ಬಂದಿರುವಂಥ ನ್ಯೂಸ್ ಪ್ರಕಾರ ಭಾಳ ಜನ ವಿದ್ಯಾರ್ಥಿಗಳಿಗೆ 1 ಲಕ್ಷ ರೂಪಾಯಿ ವಾಪಸ್ ಬಂದಿದೆ. ಆದರೆ ಎಕ್ಸ್ಟ್ರಾ ಫೀಸ್ ಏನಿದೆ ಅದು ಇನ್ನೂ ವಾಪಸ್ ಬಂದಿಲ್ಲ. ಬಟ್ ಅದು ಕೂಡ ನಿಮಗೆ ಬಂದೇ ಬರ್ತದೆ. ಇನ್ನೊಂದು 10 ಡೇಸ್ ಒಳಗೆ ನಿಮ್ಮ ಅಕೌಂಟಿಗೆ ಅದು ಬಂದೇ ಬರ್ತದೆ. ಅದರ ಬಗ್ಗೆ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಒಟ್ಟಿನಲ್ಲಿ ಖುಷಿಯ ವಿಚಾರ ಅಂತಂದರೆ, KE ಅವರು ತೆಗೆದುಕೊಂಡಿರುವಂತಹ 1 ಲಕ್ಷ ರೂಪಾಯಿ ದುಡ್ಡನ್ನು ಸಾವಿರಾರು ವಿದ್ಯಾರ್ಥಿಗಳಿಗೆ ನಿನ್ನೆಯಿಂದ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.